ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಸ್ವೀಕರಿಸಬೇಕೆಂದು ಆಗ್ರಹಿಸಿ ಕಳೆದ 4 ತಿಂಗಳಿಂದ ಬೆಳಗಾವಿಯ ಕನ್ನಡ ಸಂಘಟನೆಯು ಹೋರಾಟ ಮಾಡುತ್ತಿರುವ ವಿಷಯ ತಮಗೆ ಗೊತ್ತಿದೆ. ಜುಲೈ 9ಕ್ಕೆ ಮುಖ್ಯಮಂತ್ರಿ ಶ್ರೀ ಶಿವಕುಮಾರ್ ಅವರನ್ನು ಭೇಟಿಯಾದೀವಿ. ಇವತ್ತು ನಗರಾಭಿವೃದ್ಧಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿ ಬಂದಾಗ ಸುದೀರ್ಘವಾಗಿ ಚರ್ಚೆ ಆಯಿತು. ಅವರು ಸ್ಪಂದನೆ ಚಲೋ ಕೊಟ್ಟರು. ಇವತ್ತು ಏನಾಗಿದೆ ಅಂದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಇದು ಬೆಳಗಾವಿ ಕರ್ನಾಟಕ ಅನ್ನಲಿಕ್ಕೆ ನಾವು ಹೋರಾಟ ಮಾಡೋದ್ರೆ ಒಂದು ನಮ್ಮ ದುರಂತ ಅಂತ. ಇದು ದುರ್ದೈವ ಸಂಗತಿ. ಅದನ್ನು ತಾವು ಅರ್ಥ ಮಾಡಬೇಕು. ಸರ್ಕಾರದವರು ಒಂದು ವೇಳೆ ಅವರು ವಿಶೇಷ ಸರ್ವಸಾಧಾರಣ ಕರೆದು ಬೆಳಗಾವಿ ಬಗ್ಗೆ ಗೊತ್ತುವಳಿ ಸ್ವೀಕಾರ ಮಾಡಲಿಕ್ಕೆ ಅದನ್ನು ಸೂಪರ್ಸೀಡ್ ಮಾಡಬೇಕು ಅಂತೇಳಿ ನಾವು ಡಿಮಾಂಡ್ ಮಾಡಿದ್ವಿ. ಅವ್ರ ತಲೆಯಾಗೂ ಅದೈತಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವ್ರಿಗೊಂದು ನಾವು ಎಚ್ಚರಿಕೆ ಕೊಡ್ತೇವೆ. ಅವರಾಗಲೇ ಮಾಡಲಿಲ್ಲ ಅಂದ್ರೆ ಸೂಪರ್ಸೀಡ್ ಮಾಡುವಂಥ ಕ್ರಮವನ್ನು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಹೋಗ್ಬೇಕಂತೆ. ಕಾನೂನು ಇಲಾಖೆಯವರು ಸುಪ್ರೀಂ ಕೋರ್ಟ್ನ ಕೇಸ್ ಐತೆ ಅಂತ ಅಭಿಪ್ರಾಯ ಕೊಟ್ಟರಂತೆ 21ಕ್ಕೆ. ಅದನ್ನು ಕ್ಲಾರಿಫೈ ಮಾಡಿದೆ. ಸುಪ್ರೀಂ ಕೋರ್ಟ್ನ 22 ವರ್ಷದಿಂದ ಮೇಂಟೈನೇಬಿಲಿಟಿ ಮೇಲೆ ಹಿಯರಿಂಗ್ ಆಗಿಲ್ಲ, ವಿಚಾರಣೆಗೆ ಅಡ್ಮಿಟ್ ಆಗಿಲ್ಲ. ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಕೊಡ್ತಾರಲ್ಲ, ಅದ್ರ ಮುಂದೆ ಯಾವುದೇ ಸೆಕ್ರೆಟರಿ ಇರಲಿ ಯಾರೇ ಇರಲಿ ನಡೆಯೋದಿಲ್ಲ. ಅದು ಎಲ್ಲವನ್ನೂ ಓವರ್ ರೂಲ್ ಮಾಡ್ತೈತಿ. ಯಾವುದೋ ಆಯೋಗದ ಅಧ್ಯಕ್ಷರ ಪತ್ರ ಅದನ್ನು ಅವ್ರು ಒಪ್ಕೊಂಡ್ರು. ನಾಗಮೋಹನ್ ದಾಸ್ ಪತ್ರವನ್ನು ನಾನು ಓದಿದ್ದೇನೆ, ಬೆಳಗಾವಿ ಜಿಲ್ಲಾಧಿಕಾರಿ ಬರೆದ ಪತ್ರ ಓದಿದ್ದೇನೆ. ಅದಕ್ಕೆ ಕಾನೂನು ಇಲಾಖೆಯನ್ನು ಹೇಳ್ತಾನೆ, ಇವರು ಆಯೋಗದ ಅಧ್ಯಕ್ಷ ಕೊಟ್ಟ ಮೇಲೆ ನಿಮ್ಮದು ಏನೂ ಇದೆ ನಡೆಯಂಗಿಲ್ಲ ಅಭಿಪ್ರಾಯ ತೊಗೊಂಡು ಒಂದು ಎಚ್ಚರಿಕೆಯನ್ನು ಮಹಾನಗರ ಪಾಲಿಕೆ ಕೊಡ್ತೇವೆ. ಒಂದು ವೇಳೆ ಅವರು ಪಾಲಿಸಿದ್ರೆ ಸೂಪರ್ಸೀಡ್ ಮಾಡೋ ಸಲುವಾಗಿ ನಾವು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಲೇಬೇಕಾಗುತ್ತೆ. ಅದಕ್ಕೆ ಈ ವಿಷಯದಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ, ನಾನು ಬೆಳಗಾವಿಯಾಗನೇ ಇಲ್ಲಿ PG ಮಾಡಿದ್ದೀನಿ ವೈದ್ಯಕೀಯದ್ದು. ನನ್ನ ಅದರ ಬಗ್ಗೆ ಅಭಿಮಾನ ಐತೆ. ಕನ್ನಡದ ಬಗ್ಗೆ ಅವರು ಹೇಳಿದ್ದೀವಿ. ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು 1983ರಲ್ಲಿ. ಅಂಥವರ ಪುತ್ರರಾದ ನೀವು ಅದರ ಬಗ್ಗೆ ಬದ್ಧತೆ ತೋರಿಸ್ಬೇಕಂದಾಗ ನನಗೆ ಈ ವಿಷಯದಾಗ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಅವರಾಗಲೇ ತಿಳಿದು ಮಾಡಿದರೆ ಮಾಡಲಿ, ಇಲ್ಲಾಂದರೆ ಕೊನೆಯ ಎಚ್ಚರಿಕೆ ಕೊಟ್ಟು ಸೂಪರ್ ಸ್ಪೀಡ್ ಮಾಡುವಂಥ ಕ್ರಮವನ್ನು ನಾವು ತಗೋತೀವಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಮಹಾನಗರ ಪಾಲಿಕೆ ಯಾವಾಗ ಕೊಡ್ತಾರಂತ ಡೈರೆಕ್ಷನ್? ಅವ್ರಿಗೆ ಕಾನೂನು ಇಲಾಖೆಗೆ ಒಂದು ಪತ್ರ ಬರೆದು ಇವ್ರು ನಾಗಮೋಹನ್ ದಾಸ್ ಹೇಳ್ತಾರಂತೆ. ಅವ್ರಿಗೆ ಏನು ಮಿಸ್ಗಾಡ್ ಮಾಡ್ಯಾರಂದ್ರೆ, ಬೆಳಗಾವಿ ಗಡಿವಾದ ಪ್ರಕಾರ ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಐತಿ. ಇದನ್ನು ಅವ್ರು ಮಿಸ್ಗೈಡ್ ಮಾಡಿದ್ದಾರೆ. ಮತ್ತು ನಾವು ಕ್ಲಾರಿಫೈ ಮಾಡಿದ್ವಿ, ಸುಪ್ರೀಂ ಕೋರ್ಟ್ನಿಂದ ಪೆಂಡಿಂಗ್ ಇಲ್ಲ, ಇನ್ನೂ ವಿಚಾರಣೆಗೆ ಅಂಗೀಕಾರವಾಗಿಲ್ಲ, ಚರ್ಚೆಗೆ ಬಂದಿಲ್ಲ. ಅವರು ಕಡೆಗೆ ಅವರೇ ಹೇಳಿದರು ಇನ್ನೂ ಚರ್ಚೆಗೇ ಬಂದಿಲ್ಲ. ಅದನ್ನು ಅವ್ರು ಮಿಸ್ಗೈಡ್ ಮಾಡಿದ್ದಾರೆ ಕಾನೂನು ಇಲಾಖೆ ಅವರು. ಯಾಕಂದರೆ ಕೆಳಗಿಂದ ಹೇಳಿನ ನಾವು ಕಾರ್ಯದರ್ಶಿ DMAಗೆ DMA, DCಗೆ DCಯಿಂದ ಪಾಲಿಕೆಗೆ ಬೆಳಗಾವಿ ನಮ್ಮದೇ ಅಂತೇಳಿ ಕರ್ನಾಟಕ ಸರ್ಕಾರ ಒಪ್ಕೊಳ್ಳಿಕ್ಕೆ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಇದರಂಥ ದುರಂತ ಯಾವುದಿಲ್ಲ. ಮತ್ತು ನಾವು ಮಾತ್ರ ಹೋರಾಟ ನಿಲ್ಲಿಸೋದಿಲ್ಲ. ನೀವು ಆದಷ್ಟು ಬೇಗ ಎಚ್ಚರಿಕೆ ನೋಟಿಸ್ ಕೊಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಸಚಿವರು ಒಪ್ಕೊಂಡಿದ್ದಾರೆ. ಈಗ CM ಚರ್ಚೆ ಮಾಡೋದು ಹೇಳಿದ್ದಾರೆ. CM ಜೊತೆ ಚರ್ಚೆ ಮಾಡೋದಂತ ಹೇಳಿದ್ದಾರೆ. ಸೂಪರ್ಸೀಡ್ ಸಲುವಾಗಿ ಸೂಪರ್ಸೀಡ್ ಸಲುವಾಗಿನೇ ಅವ್ರು CM ಹೇಳಿ ಸೂಪರ್ಸೀಡ್ ಸಲುವಾಗಿ ಚರ್ಚೆ ಮಾಡ್ತೇವೆ. ನಾವು ಒಂದು ಸೂಕ್ಷ್ಮವಾಗಿ ಹೇಳ್ತೀವಿ. ಅವರಾಗಲೇ ಮಾಡಿದರೆ ಓಕೆ, ಇಲ್ಲಾಂದ್ರೆ ಸೂಪರ್ಸೀಡ್ ಮಾಡಲಿಕ್ಕೆ ನಾವು ಹಿಂದೇಟು ಹಾಕೋದಿಲ್ಲ. ಅದಕ್ಕೆ ಇದು ಕೊಟ್ಟಿರಿ, ಗಡುವು ಕೊಟ್ಟಿರಿ, ಟೈಮ್ ಅದು ಗಡುವಂತಿಲ್ಲ. ಮುಖ್ಯಮಂತ್ರಿ ಸಿಗಬೇಕು, ಅವ್ರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅದಾರ. ಅವ್ರುಗಳು ಮಾತಾಡಿದ ನಂತರ ಮಹಾನಗರ ಪಾಲಿಕೆಗೆ ಹೆಂಗೆ ಎಚ್ಚರಿಕೆ ಕೊಡಬೇಕು ಕೊಡ್ತೇವೆ. ಒಂದು ವೇಳೆ ಅವರಾಗಲೇ ತಿಳಿದು ಮಾಡಲಿಲ್ಲ ಅಂದ್ರೆ ಇನ್ನೊಂದು ಹೇಳಿದ್ವಿ ಅವರಿಗೆ. ಮೇ 13ರ ಕೊನೆ ಮೀಟಿಂಗ್ ಅವ್ರದ್ದು. ಮೇ ಮುಗೀತು, ಜೂನ್ ಮುಗೀತು, ಜುಲೈ ಮುಗೀತು. ಆಡಳಿತಾತ್ಮಕ ಬಿಕ್ಕಟ್ಟಿನಂಥ ಕಾರ್ಪೊರೇಷನ್ಸ್ ಆಗಿದೆ ಅಂತ ಹೇಳಿದ್ವಿ. ಅಲ್ಲಿ 106 ವಿಷಯ ಪೆಂಡಿಂಗ್ ಅದಾವೆ, ಪಾಲಿಕೆ ವಿಷಯ ಪಾಸ್ ಮಾಡುವಂಥವು. ಇನ್ನೂ ಒಂದು ಮಹತ್ವದ್ದು, ಇದು ಅಡ್ಮಿನಿಸ್ಟ್ರೇಟಿವ್ ಕ್ರೈಸಿಸ್, ಆಡಳಿತಾತ್ಮಕ ಬಿಕ್ಕಟ್ಟಾಗೈತಿ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕಂತೀವಿ. ಅದನ್ನು ಅವ್ರು ಚಲೋದಾಗ ಗಮನಿಸಿಲ್ಲ. ಯಾಕಂದ್ರೆ ಯಾವಾಗ ಆಡಳಿತಾತ್ಮಕ ಬಿಕ್ಕಟ್ಟಾಗೈತಿ ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಐತಿ. ಅದಕ್ಕೆ ಇದನ್ನೇ ಅವರು ಪ್ರಾಮಾಣಿಕವಾಗಿ ಹೇಳಿದರು. ಮುಖ್ಯಮಂತ್ರಿ ಚರ್ಚೆ ಮಾಡಿ ಸೂಪರ್ಸೀಡ್ ಮಾಡುವಂಥ ಎಚ್ಚರಿಕೆ ಕೊಡ್ತೀವಿ. ಅವರಾಗಲೇ ಮಾಡಬೇಕಾಗಿತ್ತು ಅಂದ್ರೆ ಒಂದು ಮಾತು ಹೇಳಿದರು. ಮಹಾನಗರ ಪಾಲಿಕೆಯವರು ಅವಾಗಲೇ ಬೆಳಗಾವಿ ಕರ್ನಾಟಕದಲ್ಲಿ ಮಾಡಿದ್ರೆ ಇಷ್ಟೆಲ್ಲ ಹಾಕಿದ್ದಿಲ್ಲ. ಇದು ಕೊನೆಯ ಗಳಿಗೆ ಒಳಗೆ ನಾವು ಇದನ್ನು ಎಚ್ಚರಿಕೆ ನೋಟಿಸ್ ಕೊಟ್ಟು ಮುಖ್ಯಮಂತ್ರಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದನ್ನು ನಾವು ಸ್ವಾಗತ ಮಾಡ್ತೇವೆ.